ನಮಸ್ಕಾರ ಸ್ನೇಹಿತರೆ, ಸಂಧ್ಯಾರಾಗದ ಮುಂದುವರೆದ ಭಾಗವನ್ನು ನೋಡೋಣ. ಇಲ್ಲಿ ಲೇಖಕರು ಶ್ರೀನಿವಾಸ ರಾಯರ ವ್ಯಕ್ತಿತ್ವ ಹಾಗೂ ಅವರ ದೇಹದಾಢ್ಯ ಅಲ್ಲದೆ ಅವರ ಮನೋಭಾವ, ಅವರ ಸಂಸ್ಕೃತಿ ಸಂಸ್ಕಾರವನ್ನು ವಿವರಿಸುತ್ತಾ ಓದುಗರಿಗೆ ಕಥಾನಾಯಕ ಇವರೇ ಇರಬಹುದೇ ಎನ್ನುವಷ್ಟು ಉದಾತ್ತ ಮನೋಭಾವನೆಯನ್ನು ಅವರಲ್ಲಿ ತುಂಬಿ ತುಳುಕುವಂತೆ ವರ್ಣಿಸಿದ್ದಾರೆ. ರಾಯರದು 6.5 ಅಡಿಯ ನೀಳವಾದ ಎತ್ತರ, ಸುಪುಷ್ಟವಾಗಿ ಬೆಳೆದ ಅಂಗಾಂಗಗಳು, ದೊಡ್ಡಸ್ತಿಕೆಯನ್ನು ಎತ್ತಿ ತೋರುವ ನಡತೆ, ಸಹಜವಾದ ಉದಾತ್ತ ಗಾಂಭೀರ್ಯವನ್ನು ಮನಸ್ಸಿನ ಮೇಲೆ ಮುದ್ರೆ ಎತ್ತುವಂತಹ ಮಾತುಕತೆ. ರಾಯರು ಹುಟ್ಟಿದ್ದ ಕೇಸರಿ ಪೀತಾಂಬರವು, ಹಣೆಯಲ್ಲಿ ಧರಿಸಿದ್ದ ತ್ರಿಪುಂಡ್ರವು ಅವರ ವ್ಯಕ್ತಿತ್ವವನ್ನು ಬಿಡಿಸಿ ತೋರಿಸುತ್ತಿದ್ದವು. ಗಂಟೆ 10 11 ತಾವೇ ಮಂಗಳಾರತಿ ಮಾಡಿದಲ್ಲದೆ ರಾಯರು ಊಟಕ್ಕೆ ಏಳುತ್ತಿರಲಿಲ್ಲ. ಇದು ಅವರ ಆಧ್ಯಾತ್ಮಿಕ ಮನೋಭಾವನೆ ಹಾಗೂ ಸಂಸ್ಕೃತಿ ಸಂಸ್ಕಾರಗಳನ್ನು ಬಿಂಬಿಸುತ್ತವೆ. ಇಂದಿನ ಸಮಾಜದಲ್ಲಿ ಪ್ರತಿಯೋರ್ವರೂ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಇದು ಮುದ್ರೆಯೊತ್ತಿ ಸೂಚಿಸುವಂತಿದೆ. ಇಂದಿನ ಆಧುನಿಕ ಕಾಲದಲ್ಲಿ ಇಂತಹ ಆಚಾರ ವಿಚಾರಗಳು ಮಾಯವಾಗುತ್ತಿರುವಾಗ ನಮ್ಮ ಹಳೆಯ ಕಾಲದ ಲೇಖಕರ ಕಾದಂಬರಿಗಳನ್ನೋ ಅಥವಾ ಕಥೆಗಳನ್ನು ಓದುವ ಮುಖಾಂತರ ಅವುಗಳನ್ನು ನಾವು ಮರಳಿ ರೂಢಿಸಿಕೊಂಡರೆ ನಮ್ಮ ವ್ಯಕ್ತಿತ್ವವೂ ಹಸನಾಗುತ್ತದೆ. ದಿನನಿತ್ಯದ ಅವರ ಈ ಘಟನೆಗಳು ಅವರಿಗೆ ಭಾರತದ ವಾಚನದ ಮೇಲೆ ಹಾಗೂ ಅವರಿಗಿದ್ದ ಪ್ರೀತಿಯನ್ನು ತಿಳಿಸಿಕೊಡುತ್ತದೆ. ಸ್ವತಃ ಅವರೇ ಮಂಗಳಾರತಿ ಮಾಡುವುದು ಇನ್ನೂ ವಿಶೇಷ. ಇವರ ಪೂರ್ಣ ಹೆಸರು ಶ್ರೀನಿವಾಸ ರಾಯರಾದರೂ ಹೊಸಹಳ್ಳಿಯ ಜನಕ್ಕೆ ಅವರು ರಾಯರೇ ಆಗಿದ್ದರು. ಅವರ ಹೆಸರು ಶ್ರೀನಿವಾಸ ಮೂರ್ತಿ, ಶ್ರೀನಿವಾಸಯ್ಯ ಎಂದಿದ್ದರೂ ಜನರು ಅವರನ್ನು ಗೌರವಾರ್ಥಕವಾಗಿ ಹೆಸರಿನಿಂದಲೇ ಅವರನ್ನು ಕರೆಯುತ್ತಿದ್ದರು. ರಾಯರಿಗೆ ಹಿರಿಯರು ಮಾಡಿದ ಆಸ್ತಿ ಬಹಳವಾಗಿತ್ತು. ಜೊತೆಗೆ ತಾವೂ ಅಷ್ಟು ಸೇರಿಸಿದ್ದರು. ರಾಯರ ಹಿರಿಯರು ಅಷ್ಟು ಆಸ್ತಿಯನ್ನು ಹೇಗೆ ಸಂಪಾದಿಸಿದ್ದರೋ ಹಾಗೆ ರಾಯರು ಸಂಪಾದಿಸಬಹುದಾಗಿತ್ತು. ಆದರೆ ನ್ಯಾಯ ಮಾರ್ಗದ ಒಂದು ಮೇರೆಯನ್ನು ಹಾಕಿಕೊಂಡು ಸಾಧನೆಯನ್ನು ಕುಗ್ಗಿಸಿಕೊಂಡಿದ್ದರು. ಕಾಗದ ಪತ್ರಗಳಿಲ್ಲದೆ ಬಾಯಿ ಮಾತಿನ ಮೇಲೆ ಸಾವಿರಾರು ರೂಪಾಯಿಯ ಸಾಲವನ್ನಿತ್ತು ಕಳೆದುಕೊಂಡಿದ್ದರು. ಸಣ್ಣ ಪುಟ್ಟ ಮಾತು ಆಡಿದನೆಂಬ ಕೋಪದಿಂದ ಕೆಂಪೇಗೌಡನ 2,000 ರೂಪಾಯಿನ ಪತ್ರವನ್ನು ಚಿಂದಿಯಾಗಿ ಹರಿದು ಅವನ ತಲೆಯ ಮೇಲೆ ಹಾಕಿ ಕಳುಹಿಸಿದ್ದರು. ಸಣ್ಣ ನಡತೆ, ಸಣ್ಣ ಮಾತು, ಸಣ್ಣ ಮನಸ್ಸು ಕಂಡರೆ ಉರಿದುರಿದು ಬೀಳುವ ಸ್ವಭಾವ. ಹಿಂದೆ ದೇಶಕ್ಕೆಲ್ಲ ಬಂದ ದೊಡ್ಡ ಬರ ಹೊಸಹಳ್ಳಿಗೂ ಕಾಲಿಕ್ಕಿತ್ತು. ಜನ ಕಂಗಾಲಾದರು. ಕುಡಿಯುವುದಕ್ಕೆ ನೀರಿಲ್ಲ, ತಿನ್ನುವುದಕ್ಕೆ ಒಂದು ಹಿಡಿ ರಾಗಿ ಇಲ್ಲ. ಸಮಯ ನೋಡಿ ಪಟೇಲ ಗೌಡರು ಒಂದಾಗಿ ಇದ್ದು ಬಿದ್ದುದನ್ನೆಲ್ಲ ಅಡ್ಡಾದಿಡ್ಡಿ ಬೆಲೆಗೆ ಮಾರುತ್ತಾ ಬಂದರು. ಈ ಅನ್ಯಾಯ ನೋಡಿ ರಾಯರಿಗೂ ಸಾಕಾಯಿತು. ಪಟೇಲರನ್ನ ಗೌಡರನ್ನ ಕರೆಸಿ ಬುದ್ಧಿ ಹೇಳಿದರು. ಊರಿನ ಮರ್ಯಾದೆ ಕಡೆ ಲಕ್ಷ್ಯ ಇಡಿ. ಈ ರಕ್ತ ಕಾಣಿಕೆಯಿಂದ ನಿಮ್ಮ ಮನೆ ಊರ್ಜಿತವಾಗಲ್ಲ. ಜನ ಬಹಳ ಕೆಟ್ಟು ಹೋಗ್ತಾರೆ, ಊರು ಹಾಳಾಗಿ ಹೋಗುತ್ತೆ ಎಂದು ವಿವೇಕ ಹೇಳಿದರು. ಧನ ಪಿಸಾಚಿ ಹಿಡಿದಿದ್ದ ಪಟೇಲ ಗೌಡರ ಕಿವಿಗಳು ಮುಚ್ಚಿ ಹೋಗಿದ್ದವು. ರಾಯರು ಅವರೇ ಯೋಚನೆ ಮಾಡಿ ಸ್ವತಃ 20-30 ಖಂಡುಗ ದವಸ ಊರಿನ ಜನರಿಗೆಲ್ಲ ಇತ್ತು ಜನರ ಸಂಕಷ್ಟಕ್ಕೆ ಸಹಾಯ ನೀಡಿದರು. ಹಾಗಾಗಿ ಊರಿನ
ಜನರಿಗೆ ಇವರೇ ಪ್ರತ್ಯಕ್ಷದ ದೇವರಾದರು. ಇವರ ಮಾತು ಅಂದರೆ ವೇದವಾಕ್ಯವಾಯಿತು. ಸಾಮಾನ್ಯವಾಗಿ ಯಾರು ಏನನ್ನೇ ಹೇಳಲಿ ರಾಯರು ಇಲ್ಲ ಎಂದು ಅನ್ನುತ್ತಿರಲಿಲ್ಲ. ಕರ್ಣನ ಮೇಲೆ ತಮಗಿದ್ದ ಭಕ್ತಿ ಪ್ರೀತಿಗಳಿಂದಲೋ ಏನೋ ಅವರು ಕೂಡ ಉದಾತ್ತ ಮನೋಭಾವನೆಯನ್ನು ಸರಳವಾಗಿ ಸರಿದೂಗಿಸಿಕೊಂಡು ಹೋಗುತ್ತಿದ್ದರು. ತಮಗಾಗಿ ಆಸ್ತಿಯನ್ನು ಮಾಡದೆ ಊರಿನ ಕಲ್ಯಾಣಕ್ಕಾಗಿ ಜನರಿಗಾಗಿ ಸದಾ ತುಡಿಯುವ ಮನೋಭಾವನೆಯನ್ನು ಹೊಂದಿದ್ದರು. ರಾಯರ ಮನೋಭಾವ ಎಷ್ಟು ವಿಶಾಲವಾಗಿತ್ತೆಂದರೆ ದೇವಸ್ಥಾನದ ಬೀದಿ ಲಕ್ಷ್ಮಣಾಚಾರ್ಯ ಮನೆಯಲ್ಲಿ ಲಗ್ನವಾಗಿತ್ತು. ಅವರಿಗೂ ರಾಯರಿಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಲಕ್ಷ್ಮಣಾಚಾರ್ಯರ ಬೀಗರು ರಾಯರ ತೆಂಗಿನ ಎಳೆನೀರಿನ ಕಾಯಿಗಳ ಮೇಲೆ ಕಣ್ಣು ಹಾಯಿಸಿದ್ದರು. ಇದನ್ನು ಲಕ್ಷ್ಮಣಾಚಾರ್ಯರು ರಾಯರಿಗೆ ಸ್ವತಃ ಕಿವಿಗೆ ಮುಟ್ಟಿಸಿದರು. ರಾಯರು ಸ್ವಲ್ಪವೂ ಯೋಚಿಸದೆ ಸ್ವತಃ ಬೀಗರ ಕಡೆಯವರನ್ನೆಲ್ಲ ಕಟ್ಟಿಕೊಂಡು ತೋಟಕ್ಕೆ ಹೋಗಿ 200-250 ಎಳೆನೀರು ಕಾಯಿಗಳನ್ನು ಕೀಳಿಸಿ ಸ್ವತಃ ಖರ್ಚಿನಿಂದ ನಿಂಬೆಯ ಹಣ್ಣು, ಕಲ್ಲು ಸಕ್ಕರೆ ಸರಬರಾಜು ಮಾಡಿ ಲಕ್ಷ್ಮಣಾಚಾರ್ಯ ಬೀಗರನ್ನು ತೃಪ್ತಿಪಡಿಸಿದರು. ಬಹುಶಃ ಇಂತಹ ಮನೋಭಾವನೆ ಇಂದಿನ ಜನರಿಗೂ ಮಾದರಿಯಾಗಿದೆ. ಅವರ ಈ ವ್ಯಕ್ತಿತ್ವ ಪ್ರತಿಯೊಂದು ಹಳ್ಳಿಗೂ ಹರಡಿ ಅವರ ಘನತೆಯನ್ನು, ವ್ಯಕ್ತಿತ್ವವನ್ನು, ಅವರ ಪ್ರಸಿದ್ಧಿಯನ್ನು ಹೆಚ್ಚಿಸಿತ್ತು. ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಏನನ್ನಾದರೂ ಕೇಳಿದರೆ ಬಹುಶಃ ದೇವರು ಹಾಗೆಯೇ ಕಳಿಸಬಹುದು ಏನೋ. ಆದರೆ ರಾಯರ ಹತ್ತಿರ ಹೋದರೆ ಯಾರೂ ಬರಿಗೈಯಲ್ಲಿ ಬರುವ ಹಾಗಿಲ್ಲ ಎಂದು ಜನ ಧಾರಾಳವಾಗಿ ಹೇಳುತ್ತಿದ್ದರು. ವಂದನೆಗಳು ಸ್ನೇಹಿತರೆ. ಮುಂದುವರೆದ ಕಥಾಭಾಗವನ್ನು ಮುಂದಿನ ವಿಡಿಯೋ ಸರಣಿಯಲ್ಲಿ ನೋಡೋಣ.